ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ರೀಡಿಂಗ್ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮನಸ್ಥಿತಿ, ಇವತ್ತಿನ ದಿನ ಹೆಂಗೈತಿ, ಈ ದಿನದ ಟ್ಯಾರೋ. ಓಕೆ, ಇವತ್ತು ಏನು ಚಾಲೆಂಜಸ್ ಬರ್ಬೋದು, ಓವರಾಲ್ ನಿಮ್ಮ ಡೇ ಹೆಂಗಿರ್ತೈತಿ, ಅದಕ್ಕೆ ನೀವೇನು ಮಾಡ್ಕೋಬೇಕು. ಸೇಮ್ ಗೋಸ್ ವಿತ್ ಯುವರ್ ಪರ್ಸನ್. ನಿಮ್ಮ ಪರ್ಸನ್ನಿಗೆ ಅವ್ರ ದಿನ ಹೆಂಗಿರ್ತೈತಿ, ಅವ್ರು ಏನು ಮಾಡ್ಕೋಬೇಕು, ನೀವು ಪಾಸಿಬಲ್ ಇದ್ದರೆ ಅವ್ರಿಗೆ ನೀವು ಹೇಳ್ಬೋದು. ಓಕೆ, ಯಾವ ವ್ಯಕ್ತಿ ಬಗ್ಗೆ ನೀವು ನೋಡಿ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದೀರಿ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮಚ್ ವೇಕಂಟ್ ಟ್ಯಾರೋಸ್ ವಿತ್ ನಿಕಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟ ತೊಗೊಳ್ರಿ. ನಾನು ನಿಮ್ಮ ಡಾಕ್ಟರ್ ನಿಕಿತಾ ಟ್ಯಾರೋ, ಕನ್ನಡ ಟ್ಯಾರೋ ರೀಡಿಂಗ್ ಇನ್ ಕನ್ನಡ, ಡೈಲಿ ರೀಡಿಂಗ್ಸ್, ಸ್ಪಿರಿಚುವಲ್ ಗೈಡೆನ್ಸಸ್, ನಿಕಿತಾ ಟ್ಯಾರೋ ರೀಡರ್ ಅಂತ ಹಿಂಗೆ ಏನಾದ್ರು ಹುಡುಕ್ತಿದ್ರಿ ಅಂದರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ನೀವು ಯಾವ ರೀತಿ ಹುಡುಕ್ತೀರಿ ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ವ್ಯಕ್ತಿಯ ಎನರ್ಜಿ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ಬಂದಿರಿ ವೆಲ್ಕಮ್ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಕಮೆಂಟ್ ಒಳಗೆ ನಿಮ್ಗೆ ಜೀವನಕ್ಕೆ ಏನು ಬೇಕು ಅದನ್ನು ಬರೀರಿ. ಈ ರೀಡಿಂಗ್ ಒಳಗೆ ಬಂದಿದ್ದು. ಸೊ ಇದು ನಿಮ್ಮ ಎನರ್ಜಿ. ಇದು ನಿಮ್ಮ ವ್ಯಕ್ತಿಯ ಎನರ್ಜಿ. ಯಾವ ವ್ಯಕ್ತಿನ ಯೋಚನೆ ಮಾಡ್ತಿದ್ದೀರಿ ಅಥವಾ ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಂತೀರಿ 3 ಸಲ ಹೆಸರು ಹೇಳ್ಕೊಳ್ರಿ. ಸೊ ನಿಮ್ಮ ಎನರ್ಜಿ: ಕಿಂಗ್ ಆಫ್ ಸೋರ್ಡ್ಸ್ ಇನ್ ರಿವರ್ಸ್, ನೈಟ್ ಆಫ್ ಕಪ್ಸ್ ಇನ್ ರಿವರ್ಸ್, ವೀಲ್ ಆಫ್ ಫಾರ್ಚೂನ್ ಇನ್ ರಿವರ್ಸ್. ಇದು ನಿಮ್ಮ ಎನರ್ಜಿ ಇವತ್ತಿಂದ. ಭಾಳ ಪ್ರಾಕ್ಟಿಕಲಾಗಿ ವಿಚಾರ ಮಾಡ್ತಿದ್ರಿ ಅಂದರೆ ಇವತ್ತು ಸ್ವಲ್ಪ ನಿಮ್ಮ ರೂಲ್ಸು ರೆಗ್ಯುಲೇಷನ್ನು, ನಿಮ್ಮ ಸ್ಟ್ರಿಕ್ಟ್ನೆಸ್ಸು ಅವನ್ನೆಲ್ಲ ಸ್ವಲ್ಪ ನೀವು ಇವತ್ತು ಲೂಸ್ ಮಾಡಬಹುದು. ನಿಮ್ಮ ರಿಸ್ಟ್ರಿಕ್ಷನ್ಸ್ ನೀವು ಹಾಕ್ತಿರ್ತೀರಿ, ನಿಮ್ಮ ಜೀವನದಾಗ ರಿಸ್ಟ್ರಿಕ್ಷನ್ಸ್ ಹಾಕ್ತಿರ್ತೀರಿ. ಸ್ವಲ್ಪವನ್ನು ಸಡ್ಲ್ ಮಾಡೋ ಮನಸ್ಸು ಕರಗುವಂಥದ್ದು ನಿಮ್ದು ಇವತ್ತಿನ ದಿನ. ನಿಮ್ಮ ಯೋಚನೆಗಳಿಗೆ ನೀವು ಸ್ವಲ್ಪ ಕಡಿವಾಣ ಹಾಕ್ರಿ. ಯೋಚನೆ ಎಲ್ಲಿ ಬೇಕಾರಲ್ಲೇ ಎಲ್ಲೆಲ್ಲೋ ಯೋಚನೆ ಮಾಡೋಕೆ ಬಿಡಬೇಡ್ರಿ. ಯೋಚನೆಗಳು ಹೋಗ್ತಾವೆ, ಇವತ್ತು ಎಲ್ಲೆಲ್ಲೋ ಹೋಗ್ತಾವೆ ಅಂತ ನಿಮ್ಮ ಯೋಚನೆಗಳಿಂದ. ಯಾಕಂದ್ರೆ ಯೋಚನೆ ಏನು ಬರೋದು ಅದನ್ನ ಮಾತಾಡ್ತೇವೆ. ಅದು ಮಾತಾಡೋದ್ರಿಂದ ಇವತ್ತು ನಿಮ್ಮದೊಂದು ರಿಲೇಷನ್ಶಿಪ್ ಒಳಗೆ ಮನಸ್ತಾಪ ಆಗುವಂಥ ಚಾನ್ಸಸ್ ಐತೆ. ಯಾರಾದರೂ ನಿಮ್ಮ ಜೊತೆ ವಾಪಸ್ ಬಂದು ನಿಮ್ಮ ಮಾತಾಡ್ಬೇಕಂತಿದ್ರಂದ್ರೆ, ನಿಮ್ಮ ಜೊತೆ ಒಂದು ಕೊಲಾಬ್ರೇಟ್ ಮಾಡ್ಕೋಬೇಕು ಹಂಗಿದ್ರಂದ್ರೆ ಇವತ್ತು ನಿಮ್ಮ ಯೋಚನೆಯಿಂದ, ನಿಮ್ಮ ಮಾತಾಡೋದ್ರಿಂದ, ನಿಮ್ಮ ಕಮ್ಯುನಿಕೇಷನಿಂದ ಅದನ್ನು ನೀವು ಕಳ್ಕೊಳೋಂಥ ಚಾನ್ಸಸ್ ಐತಿ. ಬಂದಿದ್ದ ಭಾಗ್ಯ ನನ್ನ ಕೈ ಬಿಟ್ಟು ಹೋತು ಅನ್ನೋ ಪರಿಸ್ಥಿತಿ ಬರಬಾರ್ದು. ಸೊ ಬಿ ಕೇರ್ಫುಲ್. ಸೊ ಏನು ಮಾಡ್ಬೇಕು ಇದಕ್ಕೆ ನೀವು ಅಂತಂದ್ರೆ ಇವತ್ತು ಲಾಜಿಕ್ಕಾಗಿ ಥಿಂಕ್ ಮಾಡೋ ಬದಲು ಸ್ವಲ್ಪ ಮ್ಯಾಜಿಕ್ಕಾಗಿ ಥಿಂಕ್ ಮಾಡಿರಿ. ಇವತ್ತು ಎಲ್ಲನೂ ಲಾಜಿಕ್ಕಾಗಿ ಥಿಂಕ್ ಮಾಡೋಕೆ ಹೋಗ್ಬೇಡ. ನನಗೆ ಗೊತ್ತೈತಿ, ನಾ ಎಲ್ಲ ಓದ್ಕೊಂಡೇನೆ, ನನಗೆಲ್ಲ ಊರು ಅಡ್ಡಾಡೇನೆ, ನನಗೆಲ್ಲ ಗೊತ್ತೈತಿ. ಸೊ ಅದನ್ನು ಬಿಟ್ಟು ಎದುರಿಗೆ ಏನು ಹೇಳ್ತಿದಾರ, ನಾ ಇಲ್ಲಿ ಏನಿಲ್ಲ ಅಂತ ತಿಳ್ಕೊಬೋದು. ಹೊಸ ವಿಷಯಗಳೇನಾದ್ರೂ ನನಗೆ ಗೊತ್ತಾಗಬಹುದಾ, ನಾ ಅಂದ್ಕೊಂಡಂಗೆ ಇದಾಯ್ತಾ, ಆ ರೀತಿ ಸ್ವಲ್ಪ ಯೋಚನೆ ಮಾಡಿರಿ. ಸೊ ಫುಲ್ ಕೆಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಸ್ವಲ್ಪರಾಗನ ಉಳಿಸ್ಕೋಬೋದು ನೀವು. ಸೊ ನಿಮ್ಮ ವ್ಯಕ್ತಿ ಎನರ್ಜಿ: ದ ಹರ್ಮಿಟ್, 5 ಆಫ್ ಕಪ್ಸ್ ಇನ್ ರಿವರ್ಸ್, ಜಸ್ಟಿಸ್ ಇನ್ ರಿವರ್ಸ್. ಅಷ್ಟು ಕಾರ್ಡನ್ನು ಇವತ್ತು ನಿಮ್ಮ ರಿವರ್ಸ್ ಬಂದವು. ನಿಮ್ದಾಗ 1 ಮೇಜರ್ ಅರ್ಕನ, ಅವ್ರಾಗ 2 ಮೇಜರ್ ಅರ್ಕನ.
ನಿಮ್ಮ ವ್ಯಕ್ತಿನ ನಿಮ್ಮ ಜೊತೆಗೆ ವಾಪಸ್ ಬರ್ಬೇಕು ಅಂತ ಅಂದ್ಕೊಂಡಿರ್ಬೋದಿಲ್ಲ. ಯಾಕಂದ್ರೆ ಹರ್ಮಿಟ್ ಇನ್ ರಿವರ್ಸ್ ಬಂದೈತೆ ಅವರಿಗೆ. ಭಾಳ ಒಬ್ಬರೇ ಬೇಜಾರು ಮಾಡ್ಕೊತದಾರ. ತಮ್ಮನ್ನು ನಾವು ತಿಳ್ಕೊಬೇಕು ಅಂದ್ರೆ ನಮ್ಗೆ ಒಬ್ಬರೇ ಇರಬೇಕು ಅನ್ನೋದೊಂದು ಮನಸ್ಥಿತಿ ಇರ್ತೈತಲ್ಲ, ಹಂಗಿತ್ತು ಇಷ್ಟು ದಿನ. ಬಟ್ ಒಬ್ಬರೇ ಇದ್ದರೆ ನಾನು ಆರಾಮ ಅನಿಸ್ಬೋದು, ಹೀಲ್ ಆಗ್ಬೋದು ಅಂತ ಇತ್ತು ಅವರಿಗೆ. ಬಟ್ ಈಗ ಅದು ಒಂಟಿತನ ಕಡಕ್ಕೆ ಸ್ಟಾರ್ಟ್ ಮಾಡಿತ್ತು ಅವರಿಗೆ. ಜೀವನದ ಪಾಠಗಳನ್ನು ಅವ್ರು ಕಲ್ತಿಲ್ಲ ಅನಿಸತ್ತೆ ಇನ್ನು. ಯಾಕಂದ್ರೆ ಇಷ್ಟು ಕಾರ್ಡ್ ನೋಡಿದ್ಮೇಲೆ ಜಸ್ಟಿಸ್ ಇನ್ ರಿವರ್ಸ್ ಬಂದಮೇಲೆ ಲೈಫ್ ಲೆಸನ್ಸ್ ಕಲಿಬೇಕು ಅವರು. ಯಾಕಾಗಿ ಅವರು ಈ ಹರ್ಮಿಟ್ ಮೋಡಿಗೆ ಹೋದರು, ಯಾಕಾಗಿ ಅವ್ರಿಗೆ ಒಂಟಿತನ ಕಾಡಕತ್ತು, ಒಬ್ಬರೇ ಇರ್ಬೇಕು ಅನ್ಸಕತ್ತು, ಯಾರ ಜೊತೆಗೂ ಬೇಡ, ಯಾರೂ ಬೇಡ, ನನಗೆ ಯಾರೂ ಇಲ್ಲ, ಏನೋ ಒಂದು ಹುಡ್ಕೊಂಡು ಹೋಗರ್ಲ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನಂಗೆ ಹೋಗಿದ್ರು ಅವರು. ಒಂದೇನೋ ಹುಡ್ಕೊಂಡು ಸ್ಪಿರಿಚುವಲ್ ಏನಿಗೆ ಹೋದ್ರೆ ನನಗೆ ಆಗ್ಬೋದು, ನನಗೆ ಒಬ್ಬರೇ ಕುಂದ್ರೆ ನನಗೆ ಏನಾರು ಒಂದು ಬೆಳಕು ಕಾಣ್ಬೋದು ನನ್ನ ಜೀವನದಾಗ ಅಂತಂದು. ಬಟ್ ಮನಸ್ಥಿತಿ ಸರಿ ಇಲ್ಲ ಅಂದಾಗ, ಮನಸ್ಸು ಬೇಜಾರೊಳಗಿದ್ರೆ, ದುಃಖಿದ್ರೆ, ಒಬ್ಬರನ್ನ ಕ್ಷಮಿಸೋ ಗುಣ ಇಲ್ಲ ಅಂದ್ರೆ, ತಮ್ಮನ್ನು ತಾವು ಕ್ಷಮಿಸ್ಕೊಳೋ ಗುಣ ಇಲ್ಲ ಅಂದ್ರೆ, ಎಮೋಷ್ನಲ್ ಹೀಲಿಂಗ್ ಆಗಿಲ್ಲ ಅಂದ್ರೆ, ಸೊ ಈಗ ಅವರಿಗೆ ಅಲೋನ್ನೆಸ್ ಕಾಡ್ತಾ ಐತಿ. ಜಗತ್ತಿನಾಗ ನಾನು ಒಬ್ಬರೇ ಆಗಿಬಿಟ್ಟೆ, ನನಗಾಗಿ ಯಾರೂ ಇಲ್ಲ, ನನ್ನ ಜೀವನ ಪೂರ ಕತ್ಲ. ಹಂಗಾಗಿ ಇವತ್ತು ನಿಮ್ಮ ಹತ್ರ ಬರ್ಬೋದು, ನೀವೇನೋ ಯೋಚನೆ ಮಾಡಿ ಏನೋ ಮಾತಾಡ್ತೀರಿ, ಮತ್ತು ಇದ್ದಿದ್ದನ್ನೇನು ಹಾಳು ಮಾಡ್ಕೊಬೇಡ್ರಿ ಅಷ್ಟೆ. ಇವತ್ತು ಅವ್ರ ಚಾಲೆಂಜ್ ಅಂದ್ರೆ ಎಮೋಷ್ನಲಿ ಬ್ಯಾಲೆನ್ಸ್ ಆಗಿರೋಕ್ಕಾಗಲ್ಲ ಅವರಿಗೆ. ಕ್ಷಮಿಸೋಬೇಕು, ತಮ್ಮನ್ನು ತಾವು ಕ್ಷಮಿಸ್ಕೋಬೇಕು ಕೆಲವೊಂದು ವಿಷಯಗಳಿಗೆ. ನಾನು ಅಳದು ಬಿಡಬೇಕು, ನಾನು ಡಿಪ್ರೆಷನ್ದ ಹೊರಗೆ ಬರಬೇಕು, ಎಲ್ಲರ ಜೊತೆಗೂ ನಗು ಇರಬೇಕು. ನನ್ನ ಜೀವನದಾಗೂ ಒಂದಿಷ್ಟು, ಎಲ್ಲರ ಜೀವನದಾಗೂ ಒಂದಿಷ್ಟು ಕೆಟ್ಟ ಗಂಟೆ ಇರ್ತಾವೆ, ಒಳ್ಳೆ ಘಟನೆ ಇರ್ತಾವೆ. ಒಳ್ಳೇದೇನೈತೆ ನನ್ನ ಜೀವನದಾಗ, ಹೌದು ನನ್ನನ್ನು ಪ್ರೀತಿ ಮಾಡೋರು ಒಂದಿಷ್ಟು ಜನ ಅದಾರ, ನನಗಾಗಿ ಕೇರ್ ಮಾಡೋರು ಒಂದಿಷ್ಟು ಜನ ಅದಾರ, ಅದು ಅವರು ನೋಡಬೇಕು, ನೋಡೋಕೆ ತಯಾರಿಲ್ಲ. ಎಸ್, ಕಾರ್ಮಿಕ್ ಇದು ಮಾಡಿದ್ದುಣ್ಣ ಮಾರಾಯದದ. ಕಾರ್ಮಿಕ್ ಲೆಸನ್ಸ್ ಕಲೆ ಮಟನ ಇದೇ ಪ್ರೊಸೆಸ್ ಒಳಗೆ ಇರ್ತಾರವ. ಐದು, 3, 10 ನಿಮಗೆ ಇಂಪಾರ್ಟೆಂಟ್ ನಂಬರ್ಸ್ ನನ್ನ ವ್ಯೂವರ್ಸಿಗೆ. ನಿಮ್ಮ ವ್ಯಕ್ತಿಗೆ 9, 5, 11, 2. ಸೊ ನಿಮ್ಮ ರಿಲೇಷನ್ಶಿಪ್ಪಿಗೆ ಇದೇನಾದರೂ ಇಂಪಾರ್ಟೆಂಟ್ ಆಗಿರಬಹುದು. ಸೊ ಏಂಜಲ್ಸ್ ನಿಮಗೇನು ಗೈಡೆನ್ಸ್ ಕೊಡ್ತಿದಾರೆ ನೋಡೋಣ. ಇನ್ನರ್ ವಿಸ್ಡಮ್, ನಿಮ್ಮ ಇಂಟ್ಯೂಷನ್ಸ್ನ ನಂಬ್ರಿ. ನಿಮ್ಮ ಒಳಮನಸ್ಸು ಏನು ಹೇಳ್ತಾ ಐತಿ, ನಿಮಗೆ ಏನು ಅನ್ನಿಸ್ತಾ ಐತಿ, ಇನ್ನರ್ ವಾಯ್ಸ್ ಏನು ಹೇಳ್ತೈತಿ, ನಿಮ್ಮ ಒಳಮನಸ್ಸಿನ ಒಂದು ಬುದ್ಧಿ ಇರುತ್ತಲ್ಲ ನಮ್ಗೆ, ಅದು ಹೇಳ್ತಿರ್ತೈತಿ, ಅದು ಏನೋ ಒಂದು ನಮ್ಗೆ ಡೈರೆಕ್ಷನ್ ಕೊಡ್ತೈತಿ. ಅದನ್ನು ನೀವು ನಂಬಕತ್ತಿಲ್ಲ, ಅದನ್ನು ಫಾಲೋ ಮಾಡೋಕತ್ತಿಲ್ಲ, ಮಾಡಿರಿ. ಅದು ಡಿಲೇ ಮಾಡಲಿಲ್ಲಂಗೆ ಮಾಡಿರಿ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಆ್ಯಕ್ಷನ್ಸನ್ನು ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತದಂತ ಅದನ್ನು ಕೇಳ್ಕೊಂಡು ಅದನ್ನು ಟ್ರಸ್ಟ್ ಮಾಡಿರಿ, ನಂಬ್ರಿ. ಅದ್ರ ತಕ್ಕಂಗೆ ಲಘುನ ನೀವು ಕೆಲವೊಂದು ಡಿಸಿಷನ್ನ ಆ್ಯಕ್ಷನ್ಸ್ ತೊಗೋರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಡಿಲೇ ಮಾಡಲಿಲ್ಲಂಗೆ. ಸೀಟ್ ರೂಲು. ಕೆಲವೊಬ್ಬರಿಗೆ ಬ್ರೇಕಪ್ ಎಲ್ಲ ಆಗಿದ್ರಿ ಅಂದ್ರೆ ನಿಮ್ಮ ಜೀವನದಾಗ ಹೊಸ ವ್ಯಕ್ತಿಗಳ ಎಂಟ್ರಿ ಇರ್ಬೋದು. ಮನಸ್ಸೊಳಗೆ ಮತ್ತೆ ಒಂದು ಮುದವಾದ ಭಾವನೆಗಳು ಸ್ಟಾರ್ಟ್ ಆಗಿರ್ಬೋದು. ನೀವು ಇಲ್ಲಿ ಒಬ್ಬರು ಆಗಿರ ಅನ್ನಿಸುತ್ತೆ ಭಾಳ ಜನ ಇಲ್ಲೇ. ಇಲ್ಲ, ನಿಮ್ಮ ಮಕ್ತಿನ ಬಂದು ಅಷ್ಟು ಈಸಿ ಬರಲ್ಲ ಅವರು. ಸೊ ಅವರೇ ಬಂದನು ಭಾಳ ಕಮ್ಮಿ. ಅವರೇ ಬಂದನು ನಿಮಗೆ ಮತ್ತೆ ವಾಪಸ್ಸು ನಿಮ್ದು ಫಸ್ಟ್ ಹೆಂಗಿದ್ರಿ ಹಂಗೆ ಚೆನ್ನಾಗೋ ಆಗ್ಬೋದು. ಮತ್ತೊಂದು ಹೊಸ ಪ್ರೀತಿ ಸ್ಟಾರ್ಟ್ ಆಗ್ಬೋದು, ಮತ್ತು ರೀಸ್ಟಾರ್ಟ್. ಕೌನ್ಸಿಲಿಂಗ್ ಮಾಡಿಸ್ಕೊಳ್ರಿ, ಇಲ್ಲಾಂದ್ರೆ ಯಾರಿಗಾದ್ರೂ ಒಬ್ರು ಹೀಲಿಂಗ್ ಮಾಡೋಕ್ಕಾಗಿ ಇವತ್ತು ಹೆಲ್ಪ್ ಮಾಡಿರಿ. ನಿಮ್ಮೊಳಗಿರೋ ಇನ್ನರ್ ಚೈಲ್ಡ್ನ ನೀವು ಹೀಲ್ ಮಾಡ್ಕೊಳ್ರಿ.
ಜೀವನದೊಳಗೆ ಕೆಲವೊಂದು ಚೇಂಜಸ್ ಆಗ್ತದವು, ಅವನ್ನ ಆಕ್ಸೆಪ್ಟ್ ಮಾಡ್ಕೊಳೋದು ಕಲೀರಿ, ಒಪ್ಕೊಳೋದು ಕಲೀರಿ. ಸೊ ಇದು ನಿಮ್ಗೆ ಇವತ್ತಿಂದ ಟ್ಯಾರೋದಿಂದ ನಿಮ್ಗೆ ಗೈಡೆನ್ಸ್ ಬಂದಿರೋದು. ಸೊ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ನಿಮ್ಮ ಜೀವನಕ್ಕೆ ಏನು ಬೇಕು, ಇನ್ನರ್ ವಾಯ್ಸ್ ಬೇಕು, ಟ್ರೂ ಲವ್ ಬೇಕು, ಹೀಲಿಂಗ್ ಬೇಕು, ಇನ್ನರ್ ಚೈಲ್ಡ್ ಹೀಲಿಂಗ್ ಬೇಕು. ನಿಮ್ಮ ಜೀವನಕ್ಕೆ ಏನು ಅಪ್ರಾಪ್ರಿಯೇಟ್ ನಿಮಗೆ ಬೇಕು ಅನಿಸುತ್ತೆ ಅದನ್ನು ನೀವು ಕ್ಲೇಮ್ ಮಾಡ್ಕೊಳ್ರಿ. ಯಾಕಂದ್ರೆ ಈ ಎನರ್ಜೀಸನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನನ ಎಷ್ಟೋ ಭಾಳ ಮಟ್ಟಿಗೆ ನೀವು ಸುಧಾರಿಸ್ಕೋಬಹುದು. ಒಂದೇ ದಿನ ಅಂದ್ರೆ ದಿನ ಪ್ರೊಸೆಸ್ ಅದು ಯಾವಾಗಲೂ. ಹೀಲ್ ಆಗ್ತೀರಿ, ಆಮೇಲೆ ನಿಮ್ಗೆ ಯುನೆಸ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಐತಿ. ಓಕೆ, ಸೊ ಈ ರೀಡಿಂಗನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ ಇದ್ದ. ಸೊ ಇದು ನಿಮ್ಮದೇ ಆದಂಥ ಒಂದು ಪವಿತ್ರವಾದಂಥ ಒಂದು ಜಾಗ ಇದೆ ನನ್ನ ಚಾನಲ್. ನಿಮ್ಗೆ ಯಾರು ಜಡ್ಜ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಹೀಲಪ್ ಆಗ್ಬೋದು, ಗೈಡ್ನೆಸ್ ತೊಗೋಬೋದು, ಕೆಲವೊಂದು ಕ್ವಶನ್ಸ್ ನಿಮ್ಗೆ ಆನ್ಸರ್ ಸಿಗ್ಬೋದು. ಇಲ್ಲೇ ನಿಮ್ಮದೊಂದು ಸ್ಪಿರಿಚುವಲ್ ಕನೆಕ್ಷನ್ಸ್, ನಿಮ್ಮ ಹೈಯರ್ ಸೆಲ್ಫಿಗೂ ನಿಮಗಿಲ್ಲೇ ಗೈಡೆನ್ಸ್ ಸಿಗ್ತಾ ಐತಿ. ಓಕೆ, ನಿಮ್ಗೊಂದು ಟ್ರಸ್ಟ್ ಸಿಗ್ತಾ ಐತಿ, ಇಲ್ಲೇ ಸ್ಪಿರಿಚುವಲ್ ಗೈಡೆನ್ಸ್ ಸಿಗ್ತಾ ಐತಿ, ಹೀಲಿಂಗ್ ಗೈಡೆನ್ಸ್ ಸಿಗ್ತಾ ಐತಿ, ಡೈಲಿ ಟ್ಯಾರೋ ರೀಡಿಂಗು ಸಿಗ್ತದವು. ಓಕೆ, ಸೊ ಬಿ ರಿಲ್ಯಾಕ್ಸ್ಡ್. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ಲಿಂಕಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಮತ್ತೆ ನಾಳೆ ಹೊಸ ವಿಡಿಯೋಂದಿಗೆ ಸಿಗೋಣಂತೆ. ಹ್ಯಾವ್ ಅ ಗ್ರೇಟ್ ಡೇ.